ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ಗಮಾಗಮಸ್ಥಂ ಗಮನಾದಿಶೂನ್ಯಂ ಚಿದ್ರೂಪದೀಪಂ ತಿಮಿರಾಪಹಾರಂ ಪಶ್ಯಾಮಿ ತಂ ಸರ್ವಜನಾಂತರಸ್ಥಂ ನಮಾಮಿ ಹಂಸಂ ಪರಮಾತ್ಮರೂಪಂ. ಸನಾತನ ಆರ್ಯಭಾರತ ಮಹರ್ಷಿ ಪರಂಪರೆಗೆ ಒಡಮಡ್ತಾ ಸಮಾಹಿತರಾದ ಎಲ್ಲ ನಾದೋಪಾಸಕರಿಗೆ ನಮಸ್ಕರಿಸ್ತಾ ಅವಧೂತ ಪರಂಪರೆ ಎನ್ನುವ ವಿಷಯವಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಉದ್ಯುಕ್ತನಾಗ್ತಾ ಇದ್ದೇನೆ. ನಮ್ಮ ಈ ಭರತ ಭೂಮಿಯನ್ನು ಕರ್ಮಭೂಮಿ, ಯೋಗಭೂಮಿ, ಯಾಗಭೂಮಿ, ಪುಣ್ಯಭೂಮಿ ಎಂಬುದಾಗಿ ಹೆಸರಿನಿಂದ ಕರೆದಿದ್ದೇವೆ. ಭಾ ಅಂದರೆ ಬೆಳಕು, ಅದು ಪರಬ್ರಹ್ಮ ವಸ್ತು, ಸದಾ ಜ್ಞಾನದ ಬೆಳಕು. ಆ ಪರಬ್ರಹ್ಮ ವಸ್ತುವಿನಲ್ಲಿ, ಆ ಬೆಳಕಿನಲ್ಲಿ ಸದಾ ನಿರತರಾಗಿ, ಆ ಬೆಳಕಿನಲ್ಲಿ ಒಂದಾಗಿ, ಆ ಬೆಳಕಿನೊಡನೆ ಜೀವನವನ್ನು, ಬಾಳಾಟವನ್ನು ಮಾಡುವ ಪರಂಪರೆಯಾದ್ದರಿಂದ ನಮ್ಮದು ಭಾರತೀಯ ಸಂತತಿ. ಹಾಗಾಗಿ ನಾವೆಲ್ಲ ಭಾರತರು. ಇಂತಹ ಆ ಭಾರತ ಪರಂಪರೆಗೆ ವಿಶಿಷ್ಟವಾಗಿರತಕ್ಕಂತಹ ಹಿನ್ನೆಲೆಯನ್ನು ನಮ್ಮ ಇತಿಹಾಸಗಳು ನೀಡಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಭಗವಂತನ ಅವತಾರ ನಡೆಯುತ್ತೆ. ಇಲ್ಲಿಯ ಪ್ರತಿಯೊಂದು ಮಣ್ಣಿನ ಕಣಕಣವೂ ಕೂಡ ದೇವತಾ ಶಕ್ತಿಯ ಆವಿರ್ಭಾವದ ಭಗವಂತನ ಲೀಲಾ ವಿಲಾಸದ ಭೂಮಿ ಎಂಬುದಾಗಿ ಕರೆಯಲ್ಪಡುತ್ತೆ. ಅದೇ ರೀತಿಯಾಗಿ ಜೀವಲೋಕ ಸಮುದ್ಧರಣಕ್ಕಾಗಿ ಭಗವಂತನ ಅವತಾರ ಆಗಿದೆ ಎಂಬುದಾಗಿ ನಾವೆಲ್ಲ ಶ್ರದ್ಧೆಯಿಂದ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರತಕ್ಕಂಥ ಪರಂಪರೆ ನಮ್ಮದು. ನಮ್ಮ ಈ ಭಾರತೀಯ ಜ್ಞಾನ ಪರಂಪರೆಯನ್ನು ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಎನ್ನತಕ್ಕಂತಹ 4 ವಿಭಾಗವಾಗಿ ಆ ಪರಂಪರೆಯನ್ನು ವಿಭಾಗಿಸಿದ್ದಾರೆ. ಅದೇ ರೀತಿಯಾಗಿ ಅದರಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಪರಮಹಂಸ ಪದ್ಧತಿ. ಯಾವುದು ಹಂಸ ಎನ್ನತಕ್ಕಂಥ ಪ್ರಶ್ನೆ ಬಂದರೆ, ಪ್ರತಿಯೊಬ್ಬ ಮನುಷ್ಯನು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೋ ಆ ಶ್ವಾಸೋಚ್ಛ್ವಾಸ ರೂಪವಾಗಿರತಕ್ಕಂತಹ ಪ್ರಾಣರೂಪವಾದಂತಹ ಆ ಒಂದು ಅನುಸಂಧಾನವೇ ಹಂಸ ಎಂಬುದಾಗಿ ಕರೆದು, ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇತ್ ಪುನಃ ಹಂಸ ಹಂಸೇತ್ಯಮು ಮಂತ್ರಂ ಜೀವೋ ಜಪತಿ ಸರ್ವದಾ. ಹಕಾರ ಮತ್ತು ಸಕಾರಗಳ ಗತಾಗತಿಯನ್ನು ಗುರುತಿಸಿ ಸೋಹಂ ಸೋಹಂ ಎಂಬುದಾಗಿ ಯಾವ ಉಸಿರಾಟ ನಡೀತಾ ಇದೆಯೋ ಅದರಲ್ಲಿ ವ್ಯಂಜನ ಭಾಗವನ್ನು ಲೋಪವಾಗಿಸಿದರೆ ಹಂಸ ಓಂಕಾರ ಎಂಬುದಾಗಿ ಆಗುತ್ತೆ. ಅದನ್ನೇ ಪ್ರಣವ ಎಂಬುದಾಗಿ ಕರೆದರೂ ಆ ಪ್ರಣವವೇ ವಿಶ್ವದ ಮೂಲವಾಗಿ, ನಮ್ಮ ಈ ಪಿಂಡಾಂಡದ ಮೂಲವಾಗಿ ಅದು ಇರುವಂಥದ್ದು. ತಸ್ಯ ವಾಚಕ ಪ್ರಣವ ಎಂಬುದಾಗಿ ಗುರುತಿಸಲ್ಪಟ್ಟು ಆ ಭಗವಂತನ ಪ್ರತಿನಿಧಿಯಾಗಿ ಆ ಓಂಕಾರವಿದೆ. ಆ ಓಂಕಾರದಿಂದಲೇ ಸಮಸ್ತ ವೇದಗಳು, ಬಿಂದುನಾದ ಕಲೆಗಳು, ನಾಟ್ಯಾದಿ ಎಲ್ಲ ಕಲೆಗಳು ಕೂಡ ಆ ಓಂಕಾರದಿಂದಲೇ ವಿಸ್ತಾರವಾಗಿರತಕ್ಕಂಥದ್ದು. ಅಂತಹ ಆ ಪ್ರಣವೋಪಾಸನೆ ಅಂತಂದಾಗ ಆ ಪ್ರಣವ ಹೃದಯದಲ್ಲಿ ಇದ್ದು ಅದು ಜ್ಯೋತಿಸ್ವರೂಪವಾಗಿ ಗೋಚರವಾಗುತ್ತೆ. ಹಾಗಾಗಿ ನನ್ನ ಹೃದಯದಲ್ಲಿ ಲಾಸ್ಯವಾಡುವ ಆ ಪ್ರಣವದ ಅನುಸಂಧಾನ, ಆ ಪರಂಜ್ಯೋತಿಯ ಸಾಕ್ಷಾತ್ಕಾರವೇ ಜೀವಿತದ ಉದ್ದೇಶ ಎಂಬುದಾಗಿ ಸನಾತನ ಆರ್ಯಭಾರತ ಮಹರ್ಷಿಗಳು ಸಾರಿದರು. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕಾಗಿ ಈ ದೇಹ ಭಾವವನ್ನು ಮೀರಿದರೂ ಅಂತಹ ದೇಹ ಭಾವವನ್ನು ಮೀರಿರತಕ್ಕಂತಹ ಯಾವುದಾದ್ರೂ ಒಂದು ಸ್ಥಿತಿ ಇದ್ದರೆ ಲೋಕದಲ್ಲಿ ನಾವು ಕಾಣುವಾಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎನ್ನತಕ್ಕಂತಹ 4 ಆಶ್ರಮಗಳನ್ನು ಗುರುತಿಸಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನತಕ್ಕಂತಹ 4 ವರ್ಣವನ್ನು, ಹೀಗೆ ವರ್ಣಾಶ್ರಮವನ್ನು ನಮ್ಮ ಭಾರತೀಯತೆಯಲ್ಲಿ ನಾವು ಕಾಣುತ್ತೇವೆ. ಆದರೆ ಪ್ರತಿಯೊಬ್ಬನ ಜೀವಿತದ ಉದ್ದೇಶ ಏನಪ್ಪ ಅಂತ ಕೇಳಿದರೆ, ಹೃದ್ದೇಶೇ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ.
ಅಷ್ಟಾಚಕ್ರ ನವದ್ವಾರ ದೇಹಾನಾಂ ಪೂರ ಅಯೋಧ್ಯ ಎಂಬುದಾಗಿ ಗುರುತಿಸಲ್ಪಟ್ಟು ಆಪಾದ ಮಸ್ತಕವಾಗಿ ಲಾಸ್ಯವಾಡುವ ಆ ಭಗವತ್ ತತ್ವವನ್ನು, ಅದಕ್ಕೆ ಆಯತನವಾಗಿರತಕ್ಕಂಥ ದೇಹವನ್ನು ದೇವಾಲಯ ಅಂತ ಕರೆದರು. ಅಂತಹ ದೇಹವನ್ನು ದೇವಾಲಯವಾಗಿಸಿಕೊಂಡು ಒಳಗಿರತಕ್ಕಂಥ ಸನಾತನಿಯಾದ ಆ ಪರಂಜ್ಯೋತಿಯನ್ನು ಕಾಣಬೇಕು ಅಂತ. ಹಾಗಾದರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಈ 4 ಆಶ್ರಮಗಳಲ್ಲಿ ಆ ಸನ್ಯಾಸ ಎನ್ನತಕ್ಕಂಥದ್ದು ಶ್ರೇಷ್ಠ ಅಂತ ಕರೆದರೂ ಕೂಡ ಸನ್ಯಾಸದಲ್ಲೂ ಕೂಡ ಅದಕ್ಕೊಂದು ನಿಯಮಿತವಾಗಿರತಕ್ಕಂತಹ ವಿಧಿ ನಿಷೇಧಗಳಿದೆ, ಕಟ್ಟುಪಾಡುಗಳಿದೆ. ಆದರೆ ಅದಕ್ಕಿಂತಲೂ ಮೀರಿರತಕ್ಕಂತಹ ಸದಾ ಆ ಪರಂಜ್ಯೋತಿಯಲ್ಲಿ, ಆ ಪರತತ್ವದಲ್ಲಿ ತನ್ನ ದೃಷ್ಟಿಯನ್ನಿಟ್ಟುಕೊಂಡು ಅಂತರ್ಲಕ್ಷಂ ಬಹಿರ್ದೃಷ್ಟಿ, ಎಲ್ಲ ವ್ಯಾಪಾರಗಳು ಕೂಡ ಒಳಗಿದ್ದು ಆ ಯಾವ ಸಮಾಧಿ ಸ್ಥಿತಿಯಲ್ಲಿದ್ದು ಹೊರಗಡೆ ಕೇವಲ ನೋಟಕನಾಗಿ ಇರತಕ್ಕಂಥ ಸ್ಥಿತಿ ಯಾವುದಿದೆಯೋ ಅದನ್ನೇ ನಮ್ಮಲ್ಲಿ ಅವಧೂತ ಸ್ಥಿತಿ ಅಂತ ಕರೆದರು. ಹಾಗಾಗಿ ಸನ್ಯಾಸಿಯಾದವನಿಗೆ ಎಲ್ಲರಿಗೂ ಕೂಡ ಮುಕ್ತಿ ಎನ್ನತಕ್ಕಂಥದ್ದು ದೊರೆಯದೇ ಇರಬಹುದು. ಆದರೆ ಅದನ್ನೂ ಮೀರಿರತಕ್ಕಂತಹ ಯಾವ ಸ್ಥಿತಿ ಇದೆಯೋ ಅದನ್ನು ಅವಧೂತ ಅಂತ ಕರೆದರು. ಅಂತಹ ಆ ಅವಧೂತ ಪರಂಪರೆಯನ್ನು ನಮ್ಮಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವಧೂತ ಎನ್ನುವ ಈ 4 ಅಕ್ಷರವನ್ನು ನಾವು ಗಮನಿಸುವುದಾದರೆ ಅಕ್ಷರತ್ವಾತ್, ವರೇಣ್ಯತ್ವಾತ್, ಧೂತ ಸಂಸಾರ ಬಂಧನಾತ್, ತತ್ವಮಸ್ಯಾದಿ ಲಕ್ಷಣತ್ವಾತ್ ಅವಧೂತಃ ಎಂಬುದಾಗಿ ಶಾಸ್ತ್ರಗಳು ಸಾರ್ತಾ ಇದೆ. ಅಕಾರ ಅಂತಂದಾಗ ಅಕ್ಷರತ್ವಾತ್, ಅವಿನಾಶಿಯಾದ ಸ್ಥಿತಿ ಅದು, ದೇಹ ಭಾವವನ್ನು ಮೀರಿದ ಸ್ಥಿತಿ ಅದು. ಅಂತಹ ಅಕ್ಷಯವಾದಂಥ ಸ್ಥಿತಿಯನ್ನು ಅನುಭವಿಸುವವ. ವರೇಣ್ಯತ್ವಾತ್, ಶ್ರೇಷ್ಠವಾದಂಥದ್ದು. ಯಾವುದು ಸಂಸಾರ ಅದು ಕೇವಲವಾಗಿ ನಾಶವಾಗತಕ್ಕಂಥ ಬದುಕೋ, ಇಂದ್ರಿಯ ಸುಖವು ಕೇವಲ ಕ್ಷಣಿಕವೋ, ಹಾಗಾಗಿ ಕ್ಷಣಿಕದಿಂದ ಮೀರಿದಂತಹ ಆ ಶ್ರೇಷ್ಠತೆಯನ್ನು ಹೊಂದಬಲ್ಲಂತಹ ವರೇಣ್ಯತ್ವಾತ್. ಧೂತ ಸಂಸಾರ ಬಂಧನಾತ್, ಈ ಸಂಸಾರದ ಬಂಧನವನ್ನು, ವಿಷಯ ಸುಖವನ್ನು ಕೊಡವಿದವ ಅಂತ ಅರ್ಥ. ಅವಧೂತ ಅಂದರೆ ಧೂಸರ, ಎಲ್ಲವನ್ನ ಕೊಡವಿ ಹಾಕಿ ಎಲ್ಲವನ್ನ ಝಾಡಿಸಿ ಕೇವಲವಾಗಿರತಕ್ಕಂತಹ ಪರಂಜ್ಯೋತಿ ಆ ನಿರಂಜನ ತತ್ವದಲ್ಲಿ ನೆಲೆ ನಿಂತವ ಅಂತ ಅರ್ಥ. ತತ್ವಮಸ್ಯಾದಿ, ತತ್ವಮಸಿ ಎನ್ನುವ ಯಾವ ವೇದಾಂತದ ತುರೀಯವಾಗಿರತಕ್ಕಂತಹ ಆ ಲಕ್ಷ್ಯವಿದೆಯೋ, ಆ ಅಯಮಾತ್ಮ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡುವ ತತ್ವಮಸಿ ಇತ್ಯಾದಿ ಮಹಾವಾಕ್ಯಗಳಲ್ಲಿ ಉಪನಿಷತ್ ಸಾರರೂಪವಾದ ಆ ಪರಂಜ್ಯೋತಿಸ್ಸು ಪರಬ್ರಹ್ಮದಲ್ಲಿ ಸದಾ ನೆಲೆ ನಿಂತವನೋ ಅವನನ್ನು ಅವಧೂತ ಎಂಬುದಾಗಿ ಕರೆದರು. ಹಾಗಾಗಿಯೇ ಈ ಅವಧೂತ ಪರಂಪರೆಯನ್ನು ಹೇಳುವಾಗ ಅತಿವರ್ಣಾಶ್ರಮಿ ಪಂಥ ಎಂಬುದಾಗಿ ಕರೆದರು. ಅತಿವರ್ಣಾಶ್ರಮಿ ಅಂತಂದರೆ ಯಾವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ ವರ್ಣವೋ, ಅದೇ ರೀತಿಯಾಗಿ ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ, ಸನ್ಯಾಸ ಎನ್ನುವ ಆಶ್ರಮವಿದೆಯೋ ಇದನ್ನು ಮೀರಿರುವಂತಹ ಒಂದು ಪದ್ಧತಿ, ಜೀವನ ವಿಧಾನ ಇದ್ದರೆ ಅದನ್ನು ಅವಧೂತ ಪಂಥ ಅಂತ ಕರೆದುಬಿಟ್ರು. ಹಾಗಾಗಿ ಇಲ್ಲಿ ಜಾತಿ, ಮತ, ಕಾಲ, ಕರ್ಮಗಳ ಚೌಕಟ್ಟಿಲ್ಲ, ಅದನ್ನು ಮೀರಿರತಕ್ಕಂಥವನು ಅವಧೂತ ಅಂತ ಅರ್ಥ. ಲೋಕದಲ್ಲಿ ಉಪದೇಶದಿಂದ ಜ್ಞಾನವನ್ನು ಪಡೆಯುವಿಕೆ ಇದೆ. ಅದೇ ರೀತಿಯಾಗಿ ಯಾವುದಾದರೂ ಕರ್ಮದ ಮೂಲಕವಾಗಿ ಅದನ್ನು ತೀರಿಸಿಕೊಂಡು ಜ್ಞಾನಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ಶ್ರುತ್ಯುಕ್ತವಾಗಿರತಕ್ಕಂಥದ್ದು, ಸ್ಮೃತ್ಯುಕ್ತವಾದ, ಹೀಗೆ ಯಾವ ಉಪದೇಶವನ್ನೂ ಕೂಡ ಮೀರಿರುವ, ಸಾಧನೆಗೆ ಮಾತ್ರ ನಿಲುಕಬಹುದಾದ ಅಂತರಂಗ ಅನುಭೂತಿಯ ಒಂದು ಸಾಧನಾ ಕ್ಷೇತ್ರವಿದೆಯೋ ಅದು ಅವಧೂತ ಪಂಥ ಅಂತ ಕರೆದರು. ಹೀಗೆ ಜಾತಿ, ಮತ, ನಾಮ, ರೂಪ, ಕಾಲ, ಕರ್ಮ, ಕಾರ್ಯ, ಕಾರಣ ಈ ಎಲ್ಲ ಸಂಗತಿಗಳನ್ನು ಮೀರಿ ಕೇವಲವಾಗಿ ಆ ಪರಬ್ರಹ್ಮ ವಸ್ತುವಿನಲ್ಲಿ ತನ್ನ ಮೈ ಮನಗಳನ್ನು ನೆಲೆನಿಲ್ಲಿಸಿ ಅದರಲ್ಲಿಯೇ ಸದಾ ಒಂದಾಗಿ ಈ ಭವಬಂಧನವನ್ನು ಕಳಚಿಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ ಅದನ್ನು ಅವಧೂತ ಎಂಬುದಾಗಿ ಕರೆದರು. ಈ ಅವಧೂತದ ಲಕ್ಷಣವನ್ನು ನಾವು ಹೇಳಬೇಕಾದ್ರೆ ಈ ಪಂಥದ ಆದಿ ಗುರುವಾಗಿ ದತ್ತಾತ್ರೇಯ ಮುನಿಗಳು ನಮ್ಮ ಮುಂದೆ ನಿಲ್ತಾರೆ. ಅವರಿಂದಲೇ ಈ ಅವಧೂತ ಪರಂಪರೆ
ಪ್ರವರ್ತನೆಯಾದದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅವರಿಂದಲೇ ರಚಿತವಾಗಿರುವ, ಅವರಿಂದಲೇ ಬೋಧಿಸಲ್ಪಟ್ಟಿರುವಂತಹ ಅವಧೂತ ಗೀತ, ಜೀವನ್ಮುಕ್ತ ಗೀತೆ ಎಂಬುದಾಗಿ 2 ಗ್ರಂಥಗಳು ಈ ಅವಧೂತ ಪರಂಪರೆಯ ಮಹತ್ವವನ್ನು, ಹಿರಿಮೆ, ಗರಿಮೆ, ಮಹಿಮೆಯನ್ನು ಸಾರ್ತಾ ಇದೆ. ಆ ಅವಧೂತ ಗೀತೆಯಲ್ಲಿಯೇ ಸಾರುವಂತೆ ನಾವು ಅವಧೂತ ಎನ್ನುವ ಈ 4 ಅಕ್ಷರಕ್ಕೆ, ಆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಲಕ್ಷಣವನ್ನು ಕೂಡ ಹೇಳಿದ್ದಾರೆ. ಆಶಾಪಾಶ ವಿನಿರ್ಮುಕ್ತ ಆದಿಮಧ್ಯಾಂತ ನಿರ್ಮಲ ಆನಂದೇ ವರ್ತತೆ ನಿತ್ಯಂ ಅಕಾರಂ ತಸ್ಯ ಲಕ್ಷಣಂ. ಆಶಾಪಾಶಗಳಿಂದ ದೂರಾಗಿ ಆದಿ ಮಧ್ಯಾಂತವಾಗಿ ಎಲ್ಲ ಸನ್ನಿವೇಶದಲ್ಲೂ ಕೂಡ ನಿರ್ಮಲವಾದ ಅಂತಃಕರಣವನ್ನು ಹೊಂದಿ ಸದಾ ಆನಂದದಲ್ಲಿ ಯಾರು ನೆಲೆ ನಿಲ್ತಾರೋ ಅದನ್ನು ಅಕಾರ ಎಂಬುದಾಗಿ ಕರೆದರು. ವಾಸನಾ ವರ್ಜಿತಾಯೇನ ವಕ್ತವ್ಯಂಚ ನಿರಾಮಯಂ ವರ್ತಮಾನೇಷು ವರ್ತೇತ ವಕಾರಂ ತಸ್ಯ ಲಕ್ಷಣಂ. ಯಾವ ಜನ್ಮಕ್ಕೆ ಕಾರಣವಾಗತಕ್ಕಂತಹ ವಾಸನಾರೂಪವಾಗಿರತಕ್ಕಂತಹ ಯಾವ ಅಜ್ಞಾನ ಇದೆಯೋ ಅದರಿಂದ ದೂರಾಗಿ ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಾ, ವರ್ತಮಾನದಲ್ಲೂ ಕೂಡ ಅಂದರೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲೂ ಒಂದೇ ಸ್ಥಿತಿಯನ್ನು ಯಾರು ಅನುಭವಿಸುತ್ತಾನೋ ಅದನ್ನು ವಕಾರ ಎಂಬುದಾಗಿ ಕರೆಯಬೇಕಂತೆ. ಧೂಲಿ ಧೂಸರ ಗಾತ್ರಾಣಿ ಧೂತಚಿತ್ತೋ ನಿರಾಮಯ ಧಾರಣಾ ಧ್ಯಾನ ನಿರ್ಮುಕ್ತ ಧೂಕಾರಸ್ತಸ್ಯ ಲಕ್ಷಣಂ. ಮೈಯೆಲ್ಲ ಭಸ್ಮವನ್ನು ಆತ ಬಳಿದುಕೊಳ್ತಾನೆ. ಭಸ್ಮ ಅಂದರೆ ಅದು ಸ್ವಾಭಾವಿಕವಾಗಿ ಎಲ್ಲವನ್ನ ದಗ್ಧ ಮಾಡಿ ಉಳಿದಂತಹ ಶೇಷರೂಪವಾದದ್ದು ಭಸ್ಮ. ಶಿವನನ್ನು ಪ್ರತಿನಿಧಿಸುವ ಒಂದು ವಿಶೇಷವಾದ ದ್ರವ್ಯ ಅದು ಯಾವಾಗಲೂ ಶ್ವೇತರೂಪವಾಗಿ ಭಗವಂತನನ್ನು ಪ್ರತಿನಿಧಿಸುವಂತಹ ಆ ಭಸ್ಮವನ್ನು ಧೂಲಿ ಧೂಸರಿತ ಗಾತ್ರಾಣಿ ತನ್ನ ಮೈಗೆ ಲೇಪಿಸಿಕೊಳ್ತಾ ಅಂತರಂಗ ಬಹಿರಂಗದಲ್ಲಿ ಶಿವತತ್ವವನ್ನು ತುಂಬಿಕೊಂಡು ಅದೇ ರೀತಿಯಾಗಿ ಚಿತ್ತದಲ್ಲಿಯೂ ಕೂಡ ನಿರಾಮಯವನ್ನು, ಆನಂದಮಯವನ್ನು ಅನುಭವಿಸ್ತಾ ಧಾರಣಾ ಧ್ಯಾನ ನಿರ್ಮುಕ್ತ, ಯಾವ ಅಷ್ಟಾಂಗ ಯೋಗ ಅಂತ ಕರೀತಾ ಇದ್ದೇವೆಯೋ ಅದನ್ನು ಮೀರಿದಂತಹ ಧ್ಯಾನ ಧಾರಣ, ಮುಂದಿನದ್ದು ಸಮಾಧಿ ಸ್ಥಿತಿ. ಹಾಗಾಗಿ ಹಿಂದಿನ 7 ಆ ಹಂತವನ್ನು ಮೀರಿ ಕೇವಲ ಸಮಾಧಿಯಲ್ಲಿ ಸಮ್ಯಕ್ ಅಧೀಯತೆ ಮನಃ, ಅಲ್ಲಿ ನೆಲೆನಿಂತ ತತ್ವವನ್ನೇ ಧೂಕಾರ ಎಂಬುದಾಗಿ ಕರಿಬೇಕಂತೆ. ತತ್ವಚಿಂತಾ ಧೃತಾಯೇನ ಚಿಂತಾ ಚೇಷ್ಟಾ ವಿವರ್ಜಿತ ತಮೋಂಕಾರ ನಿರ್ಮುಕ್ತ ತಕಾರಸ್ತಸ್ಯ ಲಕ್ಷಣಂ. ತತ್ವಚಿಂತನೆಯಲ್ಲಿಯೇ, ತತ್ವ ಅಂದರೆ ತತ್ತ್ವಂ, ಆ ಜಗನ್ಮೂಲವಾಗಿರತಕ್ಕಂತಹ ಪರಬ್ರಹ್ಮ ತತ್ವದಲ್ಲಿ ಸದಾ ಇದ್ದು ಈ ದೇಹೇಂದ್ರಿಯ ವ್ಯಾಪಾರದಿಂದ ದೂರಾಗಿ ಓಂಕಾರವೇ ತನ್ನ ಅಂತರ್ಲಕ್ಷ್ಯವಾಗಿಸಿಕೊಂಡಂಥವನನ್ನು ಆ ತತ್ವವನ್ನು ತಕಾರ ಎಂಬುದಾಗಿ ಕರೆದರು. ಹೀಗೆ ಅವಧೂತ ಎನ್ನುವಂಥದ್ದು ಈ 4 ಲಕ್ಷಣಗಳನ್ನು ಹೊಂದಿ, ಅಂದರೆ ದೇಹ ಭಾವಕ್ಕೆ ಮೀರಿದ ಬ್ರಹ್ಮಭಾವವನ್ನು ಅನುಭವಿಸುವ ಒಂದು ಎತ್ತರದ ಒಂದು ಸ್ಥಿತಿಯೇ ಅವಧೂತ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ಈ ಅವಧೂತ ಪರಂಪರೆಯ ಪ್ರವರ್ತಕರಾಗಿ ನಮ್ಮಲ್ಲಿ ದತ್ತಾತ್ರೇಯ ಗುರುಗಳು, ಅತ್ರಿ ಮತ್ತು ಅನಸೂಯ ದಂಪತಿಗಳು ಮಹಾ ತಪಸ್ವಿಗಳು, ಜ್ಞಾನ ಸಮೃದ್ಧರು. ಅಂಥವರ ಒಂದು ತಪಸ್ಸಿನ ಫಲವಾಗಿ ಅತ್ರಿ ಮಹರ್ಷಿಗಳ ತಪಸ್ಸು, ಅನಸೂಯಾದೇವಿಯ ಪಾತಿವೃತ್ಯ, ಇವೆರಡರ ಪ್ರತಿರೂಪದ ಫಲಶ್ರುತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಒಂದಾಗಿ ಅಲ್ಲಿ ಶಿಶುಗಳಾಗಿ ಅಲ್ಲಿ ಆಹಾರವನ್ನು ಸ್ವೀಕರಿಸುವ ಮೂಲಕವಾಗಿ ಜಗತ್ತಿಗೊಂದು ಸೃಷ್ಟಿ ಸ್ಥಿತಿ ಲಯಗಳೂ ಒಂದೇ ಏಕತ್ರ ಇರತಕ್ಕಂತಹ ಮೂರ್ತಿಯಾಗಿ ದತ್ತಾತ್ರೇಯ ಮೂರ್ತಿ ಲೋಕದಲ್ಲಿ ಅವತರಿಸಿರುವಂಥದ್ದು. ಭಾಗವತ ಮಹಾಪುರಾಣ ತಿಳಿಸುವಂತೆ ಭಗವಂತನ 24 ಅವತಾರಗಳಲ್ಲಿ 7ನೆಯ ಅವತಾರ ದತ್ತಾತ್ರೇಯ ಮೂರ್ತಿ. ಅವರು ಜ್ಞಾನ ಸಂಪನ್ನರಾಗಿ ತ್ರಿಗುಣಾತೀತ ಸತ್ವ ರಜಸ್ಸು ತಮಸ್ಸು ಹೇಗೆ ಸೃಷ್ಟಿಗೆ ಅದೇ ರೀತಿಯಾಗಿ ಜೀವನ ನಿರ್ವಹಣೆಗೆ ಕಾರಣವಾಗುತ್ತದೋ ಅದನ್ನು ಮೀರಿರತಕ್ಕಂಥ ತತ್ವವಾಗಿ, ಆ ತ್ರಿಗುಣ ರಹಿತ ತತ್ವವಾಗಿ, ಏಕತತ್ವವಾಗಿ, ಬ್ರಹ್ಮತತ್ವವಾಗಿ
ಅಲ್ಲಿ ಆ ಮೂರ್ತಿ ವ್ಯಕ್ತವಾಗಿದೆ. ಭಕ್ತಿಜ್ಞಾನ ವೈರಾಗ್ಯಗಳೇ ಪ್ರಧಾನವಾಗಿರುವಂತಹ ಈ ಪಂಥದಲ್ಲಿ ನಾವು ದತ್ತಾತ್ರೇಯರಿಂದ ಅದನ್ನು ನೋಡಬಹುದು. ದತ್ತಾತ್ರೇಯ ಮುನಿಗಳು ಯದು ಮಹಾರಾಜನಿಗೆ, ಅಲರ್ಕ ಮಹಾರಾಜ, ಪ್ರಹ್ಲಾದ ಮೊದಲಾದಂಥವರಿಗೆ ಜ್ಞಾನಬೋಧೆಯನ್ನು ಮಾಡಿದ ಆ ಒಂದು ಭವ್ಯವಾದಂತಹ ಸಾಹಿತ್ಯವನ್ನು ಕೂಡ ನಾವು ಅವಧೂತ ಗೀತ, ಜೀವನ್ಮುಕ್ತ ಗೀತೆಯಲ್ಲೂ ಕೂಡ ನಾವು ಅದನ್ನು ಗಮನಿಸ್ತೇವೆ. ಕರ್ಮೇಂದ್ರಿಯ ಪರಿತ್ಯಾಗಿ ಧ್ಯಾನ ವರ್ಜಿತ ಚೇತಸಃ ಆತ್ಮಜ್ಞಾನಿ ತಥೈವೇಕೋ ಜೀವನ್ಮುಕ್ತಸ್ಸ ಉಚ್ಯತೆ. ಇದು ಜೀವನ್ಮುಕ್ತ ಗೀತೆಯ ಒಂದು ಶ್ಲೋಕ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಈ ವ್ಯಾಪಾರವನ್ನು ಬಿಟ್ಟು ಮತ್ತು ಕೇವಲ ಧ್ಯಾನ ಧಾರಣವನ್ನು ಕೂಡ ಬಿಟ್ಟು ಆತ್ಮಜ್ಞಾನಿಯಾಗಿ ಪರಬ್ರಹ್ಮ ವಸ್ತುವಿನಲ್ಲಿ ಸದಾ ನೆಲೆ ನಿಂತವನೇ ಜೀವನ್ಮುಕ್ತಸ್ಸ ಉಚ್ಯತೆ. ಅಂದರೆ ಈ ದೇಹ ಇರುವಾಗಲೇ ಸಾಧನೆಯಿಂದ ಮುಕ್ತಿಯನ್ನು ಪಡೆಯಬಹುದು, ಆ ಮುಕ್ತ ಸ್ಥಿತಿಯನ್ನು ಅನುಭವಿಸಬಹುದು ಎನ್ನುವಂಥದ್ದೇ ಈ ಅವಧೂತ ಪರಂಪರೆಯಲ್ಲಿ ನಾವು ನೋಡಬಹುದಾದಂತಹ ಒಂದು ಅದ್ಭುತವಾದ ಅನುಭೂತಿ. ಅವರನ್ನೇ ಜೀವನ್ಮುಕ್ತ ಎಂಬುದಾಗಿ ಕರೀತೇವೆ. ಚಿನ್ಮಯಂ ವ್ಯಾಪಿನಂ ಸರ್ವಂ ಆಕಾಶಂ ಜಗದೀಶ್ವರಂ ಸಹಿತಂ ಸರ್ವಭೂತಾನಾಂ ಜೀವನ್ಮುಕ್ತಸ್ಸ ಉಚ್ಯತೆ. ಈ ಜಗತ್ತೆಲ್ಲವೂ ಆ ಭಗವಂತ ಚಿನ್ಮಯನಿಂದ ವ್ಯಾಪ್ತವಾಗಿದೆ. ಈ ಆಕಾಶಾದಿ ಎಲ್ಲವೂ ಕೂಡ ಆ ಜಗದೀಶನಿಗೆ ಸೇರಿದ್ದು, ಸರ್ವಭೂತಗಳೆಲ್ಲವೂ ಕೂಡ ಅವನ ಆ ನಿವಾಸವಾಗಿದೆ. ಇದನ್ನು ತಿಳಿದಂಥವನೇ ಅವಧೂತ, ಅವನೇ ಜೀವನ್ಮುಕ್ತ ಅಂತ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇದು ಉಪನಿಷದ್ ವಾಕ್ಯ. ತನ್ನಲ್ಲಿ ಇಡೀ ಜಗತ್ತಿನ ಜೀವಜಾಲವನ್ನು ಕಂಡುಕೊಳ್ತಾನಂತೆ. ಅದೇ ರೀತಿಯಾಗಿ ಜೀವಜಂತುಗಳಲ್ಲಿ ತನ್ನನ್ನು ಕಂಡುಕೊಳ್ತಾನಂತೆ. ಹೀಗೆ ಅಂತರ್ಬಹಿಶ್ಚ ತತ್ಸರ್ವಂ, ಒಳ ಹೊರಗಣ ಆ ಜೀವ ಚೈತನ್ಯದ ಸಮದೃಷ್ಟಿಯೇ ನಿಜವಾಗಿರತಕ್ಕಂತಹ ಅವಧೂತ ದೃಷ್ಟಿ. ಈ ಅವಧೂತ ಪರಂಪರೆಯನ್ನು ಕೀರ್ತಿಸುವಂತಹ ಸನಾತನ ಸಾಹಿತ್ಯವನ್ನು ನಾವು ಗಮನಿಸುವುದಾದರೆ ಅವಧೂತ ಗೀತೆ, ಜೀವನ್ಮುಕ್ತ ಗೀತೆ, ಕೈವಲ್ಯೋಪನಿಷತ್ತು, ಗುರುಚರಿತ್ರೆ, ಜೀವನ್ಮುಕ್ತ ವಿವೇಕ, ತ್ರಿಪುರಾ ರಹಸ್ಯ, ತ್ರಿಪುರಾ ತಾಪಿನ್ಯುಪನಿಷತ್ತು, ದತ್ತಾತ್ರೇಯೋಪನಿಷತ್ತು, ಧ್ಯಾನ ಬಿಂದೂಪನಿಷತ್ತು, ಯೋಗ ತತ್ವೋಪನಿಷತ್ತು, ಪರಮಹಂಸೋಪನಿಷತ್ತು, ಹಂಸೋಪನಿಷತ್ ಇತ್ಯಾದಿ ಹಲವು ಸಾಹಿತ್ಯ ಕೃತಿಗಳನ್ನು ನಾವು ಗಮನಿಸಬಹುದಾಗಿದೆ. ಮುಖ್ಯವಾಗಿ ಆ ದತ್ತಾತ್ರೇಯ ಮಹರ್ಷಿಗಳು ಲೋಕದಲ್ಲಿ ತಾನು ಸಂಚರಿಸ್ತಾ ಅವರ ಭಾವಚಿತ್ರವನ್ನು ಗಮನಿಸಿದರೆ ಹಿಂದುಗಡೆ ಗೋವು ಇರುವಂಥದ್ದು, ಸರ್ವದೇವಮಯಿ ಗೋವು. ಅದೇ ರೀತಿಯಾಗಿ ಕೈಯಲ್ಲಿ ತ್ರಿಶೂಲವನ್ನು ಧಾರಣೆ, 4 ಯಾವ ಶುನಕಗಳು, ನಾಯಿಗಳು ವೇದಸ್ವರೂಪವಾಗಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹೀಗೆ ಆ ಜೀವ ಮಿತ್ರ ಸ್ವರೂಪವಾಗಿ ಈ ದತ್ತಾತ್ರೇಯ ತತ್ವ ಇರತಕ್ಕಂಥದ್ದಾಗಿದೆ. ಲೋಕದಲ್ಲಿ ಈ ಶಾಕ್ತ, ಶೈವ, ವೈಷ್ಣವ, ಗಾಣಪತ್ಯ, ಸೌರ ಇತ್ಯಾದಿ ದೇವತಾ ಅರ್ಚನಾ ಭೇದಗಳಿದ್ದರೂ ಕೂಡ ದತ್ತಾತ್ರೇಯ ಪಂಥದಲ್ಲಿ ಯಾವುದೇ ಮಡಿ ಮೈಲಿಗೆಗಳಾಗಲಿ, ಜಾತಿ ಮತಗಳ ಒಂದು ಕಟ್ಟುಪಾಡಾಗಲಿ, ಸ್ತ್ರೀ ಪುರುಷ ಇತ್ಯಾದಿ ಭೇದಗಳಾಗಲಿ, ಯಾವ ದಲಿತ ಅಥವಾ ಮೇಲು ಕೀಳು ಎನ್ನತಕ್ಕಂಥ ಯಾವ ಭಾವವೂ ಇಲ್ಲದೆ ಎಲ್ಲರಿಂದಲೂ ಸೇವಿಸಲ್ಪಡುವಂತಹ ಏಕಮಾತ್ರ ತತ್ವವಾಗಿರತಕ್ಕಂಥದ್ದು. ಹಾಗಾಗಿ ದೇಹ, ಅದೇ ರೀತಿಯಾಗಿ ಉಪಾಧಿ, ಈ ತತ್ವವನ್ನು ಮೀರಿ ಜೀವ ಪ್ರೇಮಿಯಾಗಿ ಜೀವನ ದರ್ಶನವನ್ನು ಮಾಡಿಸ್ತಕ್ಕಂತಹ, ಸಮಾಜದಲ್ಲಿ ಎಲ್ಲರೂ ಒಪ್ಪಬಹುದಾದಂತಹ ಶ್ರೇಷ್ಠವಾದ ತತ್ವವಾಗಿ ನೆಲೆ ನಿಂತಿರುವುದನ್ನು ನಾವು ಕಾಣ್ತೇವೆ. ದತ್ತಾತ್ರೇಯ ಮಹರ್ಷಿಗಳು ಯದುರಾಜನಿಗೆ ಬೋಧಿಸಿರತಕ್ಕಂತಹ ಆ ಅವಧೂತ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗಿದೆ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 11ನೆಯ ಸ್ಕಂದದಲ್ಲಿ 7 ಮತ್ತು 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಬೋಧಿಸುವ ಉದ್ಧವ ಗೀತಾ ಎಂಬುದಾಗಿ ಕರೆಯಲ್ಪಡುವಂತಹ ಶ್ರೇಷ್ಠವಾದ ತತ್ವವನ್ನು ಬೋಧಿಸಿದ್ದು ಎಂಬುದಾಗಿ ನಾವು ಗಮನಿಸ್ತೇವೆ. ಅಲ್ಲಿ ಆ ಅವಧೂತ ಆನಂದದಿಂದ ಇರ್ತಾನೆ. ರಾಜ ಬಂದು ಇವರ ಈ ಆನಂದ ಮತ್ತು ಆಕಾಶದಲ್ಲಿ ನೆಟ್ಟ ದೃಷ್ಟಿಯನ್ನು ಕಂಡು
ಈ ಆನಂದದ ಒಂದು ಹಿನ್ನೆಲೆ ಏನು ಅಂತ ಕೇಳಿದಾಗ, ರಾಜನಿಗಾದರೂ ಎಲ್ಲ ಸಂಪತ್ತುಗಳಿದ್ದರೂ ಕೂಡ ಚಿಂತೆಯೇ ಬಿಡದು. ಇಂಥ ಸ್ಥಿತಿಯಲ್ಲಿ ಆ ಆನಂದದ ರಹಸ್ಯವೇನು ಎಂಬುದಾಗಿ ಕೇಳಿದಾಗ ಆತ ಬೋಧಿಸ್ತಾನೆ. ಆ 24 ತತ್ವಗಳೇ ತನ್ನ ಗುರುಗಳು ಎಂಬುದಾಗಿ ಆತ ಸಾರ್ತಾನೆ. ಅಂತಹ ಉದ್ಧವ ಗೀತೆಯಲ್ಲಿ ಈ ಪ್ರಕೃತಿ ಪಾಠ ಎಂಬುದಾಗಿ ನಾವು ಕರೀತಾ ಇದ್ದೇವೆ. ಪ್ರಕೃತಿಯೇ ಆ ಮಹಾತ್ಮನಿಗೆ ಗುರುವಾಗಿದೆಯಂತೆ. ಭೂಮಿಯಿಂದ ಕ್ಷಮಾಗುಣವನ್ನು ಕಲಿತ, ವಾಯುವಿನಿಂದ ಸಂಚಾರವಿದ್ದರೂ ಆಸಕ್ತಿ ಇಲ್ಲದೆ ನಿರ್ಲಿಪ್ತತೆಯನ್ನು, ಇನ್ನು ವಾಯುವಿನಿಂದ ನಿರ್ಲಿಪ್ತತೆ, ಆಕಾಶದಿಂದ ಸರ್ವ ವ್ಯಾಪಕತ್ವ ಮತ್ತು ಸಮಭಾವ, ಜಲದಿಂದ ನಿರ್ಮಲ ಮನ, ಪ್ರಿಯಭಾವ, ಪವಿತ್ರ ಸ್ವಭಾವವನ್ನು, ಅಗ್ನಿಯಿಂದ ಗುಣದೋಷಗಳಿಗೆ ಎಲ್ಲೂ ಸೇರದೆ ನಿರ್ಲಿಪ್ತನಾಗಿರುವಿಕೆ, ಚಂದ್ರನಿಂದ ಕಾಲಪ್ರಭಾವದಿಂದ ಉಂಟಾಗುವ ಕ್ಷಯವೃದ್ಧಿಗಳಿಗೆ ಈಡಾಗದಿರುವುದು, ಸೂರ್ಯನಿಂದ ಗ್ರಹಿಸುವಿಕೆ ಮತ್ತು ತ್ಯಜಿಸುವಿಕೆಯಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮದ ಅಖಂಡತೆಯನ್ನು ತಿಳಿಯುವಂಥದ್ದು, ಪಾರಿವಾಳದಿಂದ ಅತಿಸ್ನೇಹ ಆಸಕ್ತಿಯಲ್ಲೂ ಇಡಬಾರದು, ಹೆಬ್ಬಾವಿನಿಂದ ಪ್ರಾಪ್ತವಾದುದರಲ್ಲಿಯೇ ಸಂತೃಪ್ತಿಯನ್ನು ಹೊಂದುವಂಥದ್ದು, ಸಮುದ್ರದಿಂದ ಪ್ರಸನ್ನತೆ ಮತ್ತು ಗಂಭೀರತೆ, ಪತಂಗ ದೀಪದ ಹುಳು ಹೇಗೆ ಬೆಂಕಿಗೆ ಬಿದ್ದು ತಾನು ಸಾಯುತ್ತೋ ಅದೇ ರೀತಿ ಕಾಮಿನಿ ಕಾಂಚಾಣಗಳಿಗೆ ಒಳಗಾಗದೆ ಜಿತೇಂದ್ರಿಯತ್ವವನ್ನು ಪಡೆಯಬೇಕು. ಭ್ರಮರ ಅರ್ಥಾತ್ ದುಂಬಿಯಿಂದ ಮಧುಕರ ವೃತ್ತಿಯನ್ನು ನಾವು ಗಮನಿಸಬೇಕು. ಈ ಅವಧೂತ ಪರಂಪರೆಯಲ್ಲಿ ಮಧುಕರೀ ವೃತ್ತಿ ಎನ್ನತಕ್ಕಂಥದ್ದು ಶ್ರೇಷ್ಠವಾದದ್ದು. ದಾಸರು ಕೂಡ ಮಧುಕರ ವೃತ್ತಿ ಎನ್ನದು ಎಂಬುದಾಗಿ ಸಾರಿದರು. ಅಂದರೆ ಎಲ್ಲರ ಮನೆಗಳಿಗೆ ಹೋಗಿ ಬೇಡುವ ಮೂಲಕವಾಗಿ ಇದು ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾಶ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ಈ ದೇಹದಲ್ಲಿ, ಈ ಪಾತ್ರದಲ್ಲಿ ಅಹಂಕಾರ ತುಂಬಿರುತ್ತದೋ ಅಲ್ಲಿಯವರೆಗೆ ಈ ಪಾತ್ರ ಅಹಂಕಾರದ ಗೂಡಾಗುತ್ತೆ. ಎಲ್ಲಿ ಅಹಂಕಾರ ಈ ಪಾತ್ರೆಯಿಂದ ನಾವು ಅದನ್ನು ವರ್ಜಿಸ್ತೇವೆಯೋ, ಈ ಪಾತ್ರೆ ಎನ್ನುವುದು ಶುದ್ಧಿ ಆಗುತ್ತದೋ ಆಗ ಆ ಭಗವತ್ತತ್ವದ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅವಧೂತ ಪರಂಪರೆಯಲ್ಲಿ ಮಧುಕರೀ ವೃತ್ತಿ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿ ಇರುವಂಥದ್ದು. ಜೇನಿನಿಂದ ಸಂಗ್ರಹಿಸಿ ಎಲ್ಲಿ ಸಂಗ್ರಹ ಇದೆಯೋ ಅಲ್ಲಿ ಆಪತ್ತು ಕೂಡ ಉಂಟಾಗುತ್ತೆ. ಆನೆಯಿಂದ ಕಾಮಿನಿ ತ್ಯಾಗವನ್ನು, ಶಬ್ದಕ್ಕೆ ಒಳಗಾಗದೇ ಇರುವಿಕೆಯನ್ನು ನಾವು ಗಮನಿಸ್ತೇವೆ. ಇನ್ನು ಮಧುವನ್ನು ತೆಗೆಯುವವ ಹೇಗೆ ಅವನು ಎಲ್ಲವನ್ನು ನಾಶ ಮಾಡ್ತಾನೆ, ಪರಪೀಡನೆ ವಂಚನೆಯನ್ನು ಮಾಡ್ತಾನೆ ಎನ್ನತಕ್ಕಂಥದ್ದು. ಇನ್ನು ಪಿಂಗಲ ಎನ್ನತಕ್ಕಂತಹ ವೇಶ್ಯೆಯಿಂದ ದೇಹ ಎನ್ನತಕ್ಕಂಥದ್ದು ನಿತ್ಯವಲ್ಲ, ಒಳಗೆ ಸದಾ ಲಾಸ್ಯವಾಡುವ ಆ ಪರತತ್ವ ಅದು ಸ್ಥಿರವಾದದ್ದು. ಹಾಗಾಗಿ ದೇಹ ಭಾವವನ್ನು ಮೀರಿ ಆತ್ಮತತ್ವದಲ್ಲಿ ನೆಲೆ ನಿಲ್ಲಬೇಕು. ಜಿಂಕೆ ಶಬ್ದಕ್ಕೆ ಮೋಹಿತನಾಗಿ ತನ್ನನ್ನು ತಾನು ನಾಶ ಮಾಡಿಕೊಳ್ಳುವಂತೆ ಶಬ್ದಕ್ಕೆ ಯಾವಾಗಲೂ ಅವಧೂತನಾಗಿರುವವನು, ಸಾಧಕನಾದವನು ಬಂಧಿತನಾಗಬಾರದು. ಹೇಗೆ ಮೀನು ಆ ಗಾಳದಲ್ಲಿ ಇರತಕ್ಕಂತಹ ಆಹಾರಕ್ಕೆ ಮೋಹಿತವಾಗಿ ಯಾವ ಗಾಳಕ್ಕೆ ಸಿಕ್ಕಿಕೊಳ್ಳುತ್ತದೋ ಈ ರೀತಿಯಾಗಿ ಆ ಆಹಾರಕ್ಕೆ ಅರ್ಥಾತ್ ಸಂಪತ್ತಿಗೋ ಭೋಗಕ್ಕೋ ಒಳಗಾಗಬಾರದು. ಕುರರ ಪಕ್ಷಿ ಆ ಸಂಗ್ರಹದಲ್ಲಿ ಆಪತ್ತಿನ ಮೂಲವನ್ನು ಅನುಭವಿಸುವಂತೆ ಆ ರೀತಿಯಾಗಿರಬಾರದು. ಮಗುವಿನ ಆ ಮುಗ್ಧತೆ, ಆ ಪರಮಾನಂದ ಭಾವವನ್ನು ಮತ್ತು ಕುಮಾರಿ ಏಕಾಂತದಲ್ಲಿ ಹಿಟ್ಟನ್ನು ಕುಟ್ಟುವಾಗ ಬಳೆಯ ಶಬ್ದವಾಗತ್ತೆ. ಹಾಗೆ ಶಬ್ದ ಎನ್ನುವಂಥದ್ದು ಏಕಾಂತಕ್ಕೆ ಭಂಗವನ್ನು ತರುವುದರಿಂದ ಅದರಿಂದ ದೂರಾಗಬೇಕು. ಇನ್ನು ಸರ್ಪ ಅದು ಯಾವಾಗಲೂ ಏಕಾಂತ ಗುಹಾವಾಸವನ್ನು ಮಾಡುತ್ತೆ. ಆ ಗುಣವನ್ನು ನಾವು ಹೊಂದಬೇಕು. ಜೇಡರ ಹುಳ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಆ ಪರಾತ್ಪರ ತತ್ವಕ್ಕೆ ಸೇರಿದ್ದು. ಹಾಗಾಗಿ ಸೃಷ್ಟಿ ಸ್ಥಿತಿಗಳನ್ನು ನಾವು ನೋಡ್ತಾ ಅದಕ್ಕೆ ನಮ್ಮನ್ನು ಕೊಟ್ಟುಕೊಂಡು ರಾಗದ್ವೇಷವನ್ನು ಅನುಭವಿಸಬಾರದು. ಕೊನೆಗೆ ಹೇಗೆ ಭ್ರಮರ ಕೀಟ ನ್ಯಾಯ ಅಂತ, ಈ ಭ್ರಮರ ಕೀಟವನ್ನು ತಂದಿಟ್ಟು ತಾನು ಸುತ್ತಲೂ ಗುಡುತ್ತಾ ಆ ಕೀಟವನ್ನು ಭ್ರಮರವಾಗಿಸುವಂತೆ ಈ ದೇಹಭಾವವನ್ನು ಮೀರಿ ಮತ್ತೆ ನಾವು ಆತ್ಮತತ್ವವನ್ನೇ ಸೇರಬೇಕು ಎನ್ನುವಂತಹ ಈ 24 ಪ್ರಕೃತಿಯ ಜೀವಿಗಳಿಂದ, ಪ್ರಕೃತಿಯ ಪಾಠದ ಮೂಲಕವಾಗಿ ತಾನು ಗುರುವಾದೆ ಎಂಬುದಾಗಿ ಬೋಧಿಸುವಂತಹ ಯಾವ ಸಾಹಿತ್ಯ ಅನುಪಮವಲ್ಲ ಹೇಳಿ. ಯಾವುದೋ ತುತ್ತ ತುದೀಯ ಉಪನಿಷತ್ತಿನ ಸಾರವೋ, ಬ್ರಹ್ಮಸೂತ್ರದ ಯಾವ ಜಟಿಲವಾದ ಯಾವ
ತರ್ಕವೋ ಇಲ್ಲಿ ಯಾವುದೂ ಇಲ್ಲದೆ ಸಹಜವಾಗಿ ಸಹಜಾನಂದವನ್ನು ಅನುಭವಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿಯ ಸ್ವರೂಪವಾಗಿ ನಾವು ಈ ಅವಧೂತ ಪರಂಪರೆಯ ಸಾಹಿತ್ಯವನ್ನು ನಾವು ಗಮನಿಸಬೇಕಾಗಿದೆ. ಯೋ ವಿಲಂಘ್ಯಾಶ್ರಮಾನ್ ವರ್ಣಾನ್ ಆತ್ಮನ್ಯೇವ ಸ್ಥಿತಃ ಸದಾ ಅತಿವರ್ಣಾಶ್ರಮೀ ಯೋಗಿ ಅವಧೂತ ಸಕಥ್ಯತೆ. ಅವಧೂತ ಗೀತೆಯ ಶ್ಲೋಕ ಇದು. ಆಶ್ರಮ ವರ್ಣವನ್ನು ಮೀರಿ ಆತ್ಮನಲ್ಲಿ ಸದಾ ನೆಲೆ ನಿಂತು ಆಶ್ರಮ ಮತ್ತು ವರ್ಣಾಶ್ರಮಗಳ ಧರ್ಮವನ್ನು ಮೀರಿರತಕ್ಕಂಥವನೇ ಅವಧೂತ ಎಂಬುದಾಗಿ ಕರೆದರು. ಅಂತಹ ಆ ಅವಧೂತ ಪರಂಪರೆಯ ದತ್ತಾತ್ರೇಯ ಮುನಿಗಳು ಅದು ಹಿಂದಿನ ಯುಗದಲ್ಲಿ ಅವರ ಅವತಾರವಾದ್ದರಿಂದ ಈ ಅವಧೂತ ಪರಂಪರೆಗೆ ಯುಗಾಂತರದ ಒಂದು ಇತಿಹಾಸವಿದೆ. ಇವತ್ತು ಲೋಕದಲ್ಲಿ ಕರೆಯಲ್ಪಡುವ ನಾಥಪಂಥ ಎಂಬುದಾಗಿ ಕರೆಯಲ್ಪಡುವ ಮತ್ಸ್ಯೇಂದ್ರನಾಥರ ಇಂದ ಆ ಪಂಥ ಬೆಳೆದರೂ ಕೂಡ ಅದಕ್ಕಿಂತಲೂ ಹಿಂದಿನ ಒಂದು ಅವಧೂತ ಪರಂಪರೆಗೆ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಕಲಿಯುಗದಲ್ಲೂ ಕೂಡ ದತ್ತಾತ್ರೇಯರ ಅವತಾರವಾಗಿ ನಾವು ಗುರುತಿಸುವಂತಹ ನರಸಿಂಹ ಸರಸ್ವತಿಗಳು, ಮುಂದೆ ಅವರೇ ಶ್ರೀಪಾದ ವಲ್ಲಭರಾಗಿ ಈ ಅವಧೂತ ಪಂಥವನ್ನು ಮುನ್ನಡೆಸಿ ಜನರನ್ನು ಅನುಗ್ರಹಿಸಿರುವಂತಹ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಬಹುದು. ಮುಂದೆ ಲೋಕದಲ್ಲಿ ಗುರುಚರಿತ್ರೆ ಎಂಬುದಾಗಿ ಪ್ರಸಿದ್ಧವಾದ ಎಲ್ಲರ ಮನೆಯನ್ನು ಪ್ರವೇಶಿಸಿ ಆ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಕಾರಣವಾಗಿ ಜೀವನ್ಮುಕ್ತತೆಯ ಅನುಭೂತಿಗೆ ಕಾರಣವಾದ ಆ ಗುರುಚರಿತ್ರೆ ಇವತ್ತಿಗೂ ಕೂಡ ಪೂಜನೀಯವಾದದ್ದು. ಅದೇ ರೀತಿಯಾಗಿ ಅಂತಹ ಆ ಸಾಹಿತ್ಯದ ಅನುಸಂಧಾನವೂ ಕೂಡ ಇವತ್ತು ನಡೀತಾ ಇದೆ. ಅದೇ ರೀತಿಯಾಗಿ ನರಸೋಬಾವಾಡಿ, ಗಾಣಗಾಪುರ, ವರದಹಳ್ಳಿ ಹೀಗೆ ಹಲವಾರು ಕ್ಷೇತ್ರಗಳು ದತ್ತ ಪರಂಪರೆಯ ಕ್ಷೇತ್ರವಾಗಿ ಗುರುತಿಸಲ್ಪಡ್ತಾ ಇದೆ. ಲೋಕದಲ್ಲಿ ಸಜ್ಜನಗಡವನ್ನೇ ಕೇಂದ್ರವಾಗಿಸಿಕೊಂಡು ಸನಾತನ ಧರ್ಮವನ್ನು ಪುನರುದ್ಧರಣ ಮಾಡಿರುವಂತಹ ಶಿವಾಜಿ ಮಹಾರಾಜನ ಹಿನ್ನೆಲೆಯಲ್ಲಿ ನಿಂತಿರತಕ್ಕಂತಹ ಸಮರ್ಥ ರಾಮದಾಸರು ಈ ಪರಂಪರೆಯಲ್ಲಿ ಶ್ರೇಷ್ಠರಾಗಿ ಗುರುತಿಸಲ್ಪಡುವಂಥವರು. ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾ ನಗರದಲ್ಲಿ ವಿಶಿಷ್ಟವಾಗಿರುವ ಮಹಾಕಾಲಿಯ ಆರಾಧಕರಾಗಿ, ಜೀವನ್ಮುಕ್ತರಾಗಿ, ಮಹಾ ದಾರ್ಶನಿಕರಾಗಿ ತೋರಿಸಲ್ಪಟ್ಟರೋ ಅವರು ಕೂಡ ಅವಧೂತ ಪರಂಪರೆಯ ಕೊಂಡಿಯಾಗಿ, ಇನ್ನು ರಮಣ ಮಹರ್ಷಿಗಳು ಆತ್ಮ ಅನ್ವೇಷಣೆಯಲ್ಲಿ ರಮಣ ಮಾರ್ಗವೆಂಬುದಾಗಿ ಪ್ರತ್ಯೇಕವಾಗಿ ನಾವು ಗುರುತಿಸಲ್ಪಡುವ ಅವಧೂತ ಪರಂಪರೆಯಲ್ಲಿ ರಮಣ ಮಹರ್ಷಿಗಳು, ಇನ್ನು ಸಕ್ರಾಯಪಟ್ಟಣದ ವೆಂಕಟಾಚಲ ಅವಧೂತರು, ಶಿರಡಿ ಸಾಯಿಬಾಬಾ, ಬ್ರಹ್ಮಾನಂದರು, ಶ್ರೀ ಚಿದಂಬರ ಚಕ್ರವರ್ತಿಗಳು, ಶೇಷಾಚಲ ಸದ್ಗುರುಗಳು, ಕೊಳಗಿಬೀಸಿನ ಸಹಜಾನಂದ ಅವಧೂತರು, ದೀವಿಗೆಯ ರಾಮಾನಂದರು, ಶೀಗೆಹಳ್ಳಿಯ ಶಿವಾನಂದರು, ಗೋರೆಯ ನಿರ್ಮಲಾನಂದರು, ಇನ್ನು ಮಾಣಿಕ್ ಪ್ರಭುಗಳು, ಹೀಗೆ ಅವಧೂತ ಪರಂಪರೆ ಲೋಕದಲ್ಲಿ ಪ್ರಚುರವಾಗಿ ಅದು ಪ್ರವರ್ತನೆಯಾಗಿ ಈ ಜೀವಲೋಕವನ್ನು ಅನುಗ್ರಹಿಸಿದ್ದನ್ನು ನಾವು ಗಮನಿಸಿದ್ದೇವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಂಧ್ರ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳಲ್ಲಿ ಈ ಅವಧೂತ ಪರಂಪರೆ, ಅವಧೂತ ಪಂಥ ಅದು ಬೆಳೆದದ್ದನ್ನು ನಾವು ಗಮನಿಸುತ್ತೇವೆ. ಮರಾಠಿ, ಸಂಸ್ಕೃತ, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಈ ಗುರುಚರಿತ್ರೆ ಗ್ರಂಥ ಪಾರಾಯಣ ಯೋಗ್ಯವಾಗಿ ಇರುವಂಥದ್ದು, ಈ ಸಾಹಿತ್ಯ ಬೆಳೆದದ್ದನ್ನು ನಾವು ಗುರುತಿಸ್ತೇವೆ. ಇನ್ನು ನಮ್ಮೆಲ್ಲರ ಸೌಭಾಗ್ಯವೋ ಎನ್ನುವಂತೆ ಲಾಡಚುಂಚೇಳಿಯಲ್ಲಿ ಜನಿಸಿ ಸಜ್ಜನಗಡ, ಅದೇ ರೀತಿಯಾಗಿ ಗಾಣಗಾಪುರ ಎಲ್ಲ ಕಡೆ ಪರ್ಯಟನೆ ಮಾಡುತ್ತಾ ಇಡೀ ದೇಶವನ್ನು ತನ್ನ ಚರಣದಿಂದಲೇ ಸಂಚರಿಸಿ ಕೊನೆಯಲ್ಲಿ ಸಾಗರದ ಈ ವರದಹಳ್ಳಿಯಲ್ಲಿ ನೆಲೆ ನಿಂತು ಸದಾ ಭಕ್ತರನ್ನು ಅನುಗ್ರಹಿಸ್ತಾ ಜೀವ ಜಗತ್ತಿಗೆ ಜ್ಞಾನದ ಉಪದೇಶವನ್ನು ಮಾಡುತ್ತಾ ಯಾವಾಗಲೂ ತನ್ನ ಜೀವಿತದ ಕೊನೆಯವರೆಗೂ ಕೂಡ ದ್ರವ್ಯವನ್ನು, ಹಣವನ್ನು ಕೈಯಲ್ಲಿ ಮುಟ್ಟದೆ ಯೋಗಿಗಳಾಗಿ, ಭಗವಾನರಾಗಿ, ಶ್ರೇಷ್ಠ ಅವಧೂತ ವರೆಣ್ಯರಾಗಿ, ಸದ್ಗುರುಗಳಾಗಿ ಲೋಕವನ್ನು ಅನುಗ್ರಹಿಸಿದ ಶ್ರೇಷ್ಠ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು. ಮೋಕ್ಷಶ್ರಿಯಂ ಧರತೀತಿ ಶ್ರೀಧರ. ಇವತ್ತಿಗೂ ಕೂಡ ಅಲ್ಲಿ ಸಮಾಧಿಸ್ಥರಾಗಿ ಅವ್ಯಕ್ತ ಚೈತನ್ಯ ಸ್ವರೂಪರಾಗಿ
ಅವರು ಯಾವಾಗಲೂ ಕೂಡ ಈ ಕ್ಷೇತ್ರವನ್ನು ಸದಾ ಜಾಗೃತ ಜ್ಞಾನ ಕ್ಷೇತ್ರವಾಗಿಸಿ ಲೋಕಕ್ಕೆ ಅನುಗ್ರಹಿಸಿರುವಂಥವರು. ಅವರ ಒಂದು ಸಾಂಗತ್ಯ, ಸಾನ್ನಿಧ್ಯ, ಅದೇ ರೀತಿಯಾಗಿ ಅನುಗ್ರಹವನ್ನು ಈ ಜಿಲ್ಲೆ ಪಡೆದಿದೆ, ಅನುಭವಿಸುತ್ತಿದೆ ಎನ್ನುವುದು ನಮ್ಮೆಲ್ಲರ ಅಹೋಭಾಗ್ಯ. ಇಂತಹ ಆ ಸದ್ಗುರು ಅವಧೂತ ಪರಂಪರೆಗೆ ಮತ್ತೊಮ್ಮೆ ನಮಿಸ್ತಾ ಆ ಜೀವನ್ಮುಕ್ತ ಸ್ಥಿತಿಯನ್ನು, ಆ ಬ್ರಾಹ್ಮಿ ಸ್ಥಿತಿಯನ್ನು ಅನುಭವಿಸುವ ಎಲ್ಲ ಯೋಗ್ಯತೆಗಳು, ದಿನಗಳು ಪ್ರತಿಯೊಬ್ಬ ಜೀವಿಯಲ್ಲೂ ಬರುವಂತಾಗಲಿ ಎಂಬುದಾಗಿ ಆಶಿಸ್ತಾ ನನ್ನ ಮಾತನ್ನು ಆ ಅವಧೂತ ಪರಂಪರೆಯ ಶ್ರೇಷ್ಠ ಆ ಗುರುಪುಂಗವರ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡ್ತಾ, ಗುರು ಯಾವಾಗಲೂ ಶ್ರೇಷ್ಠ, ಗುರುತತ್ವ ಅತಿ ಶ್ರೇಷ್ಠವಾದದ್ದು. ಅಂಧಕಾರವನ್ನು ನಿವೃತ್ತಿ ಮಾಡಿ ಜ್ಞಾನವನ್ನು ಕೊಡುವ ಆ ಗುರುಪೂರ್ಣಿಮೆ ನಮ್ಮನ್ನೆಲ್ಲ ಆ ಪೂರ್ಣದೆಡೆಗೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಆ ಪೂರ್ಣ ಎಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಲಿ. ನಮ್ಮ ಮೈ ಮನಗಳನ್ನು ಆ ಅವಧೂತರು ಅನುಭವಿಸಿದ ಆ ಜ್ಞಾನದೆಡೆಗೆ ನಮ್ಮನ್ನು ನಯನ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಗುರು ಚರಣಾರ್ಪಿತ ಮಾಡ್ತಾ ಇದ್ದೇನೆ. ನಮಸ್ಕಾರ.